ಮಾಡೋದು ಅಂತಂದು ಏನಿಲ್ಲ, ಬೆಳಿಗ್ಗೆ ಸಾಯಂಕಾಲ ತನಕ ಮಾಡ್ಬೋದು. ಎಸ್ ಪಿ ಸಾಹೇಬ್ರು ಹಿಂಗೆ ಆದೇಶ ಮಾಡೋರೆ. ಆಯಿತು ಬಿಡಿ, ಅದು ಆಯಿತು ಅಂತ ಶಿವಣ್ಣನ ಕರೆದೆ ಅವತ್ತು. ಶಿವಣ್ಣವ್ರೆ, ಹಿಂಗೆ ಆಗ್ಬಿಟ್ಟದ, ಏನು ಮಾಡೋದು? ನೀವು ಕ್ಯಾಂಪ್ ಕಮಾಂಡರ್ ಆಗಿ ಕೆಲಸ ಮಾಡೋಕ್ಕಾತಪ್ಪ, ಯೂನಿವರ್ಸಿಟಿ ಬೇಕಾದ್ರೆ ಕೇಳಿ, ನಾನು ಅಲ್ಲಿ ರಿಲೀವ್ ಮಾಡಿಸ್ತೀನಿ ನಿಮಗೆ ಅಂತ. ನಾನು ನೋಡ್ಕೊಳ್ತೀನಿ ಬಿಡಿ ಸರ್ ಅಂದರು. 204 ಜನಕ್ಕೆ ಭಾಳ ಅದ್ಭುತವಾಗಿ ಟ್ರೈನಿಂಗನ್ನು ಯಶಸ್ವಿ ಮಾಡ್ಕೊಳ್ಳಿಕ್ಕಾಗುವಾಗೆ ಕ್ಯಾಂಪ್ ಕಮಾಂಡರ್ ಆಗಿ ಆ 204 ಜನನೂ ನೋಡ್ಕೊಂಡ್ರು. 10 ದಿನ ಕ್ಯಾಂಪಲ್ಲಿ 10 ಗಲಾಟೆಗಳು ನಡೆದ್ಬಿಡ್ತದೆ. ಗೊತ್ತಿರೋರು ಗೊತ್ತಿಲ್ಲರೋರು ಮತ್ತೊಂದು ಮಗದೊಂದು ಇವೆಲ್ಲ ಆಗ್ಬಿಡ್ತದೆ. ಅದನ್ನೆಲ್ಲ ನಿಭಾಯಿಸ್ತಾರೆ. ಕ್ಯಾಂಪ್ ಕಮಾಂಡ್ರೆ ಫಸ್ಟು ಏನಾರ ವ್ಯತ್ಯಾಸ ಆಯ್ತು ಅಂದರೆ ಫಸ್ಟು ಕ್ಯಾಂಪ್ ಕಮಾಂಡರ್ನ ಕರೆ ನಿಲ್ಲಿಸ್ತಾರೆ, ಆಮೇಲೆ ಸಮಾದೇಶರು ಕರೀತಾರೆ. ಶಿವಣ್ಣ ಅದನ್ನೆಲ್ಲ ಸ್ವಲ್ಪ ಅಚ್ಚುಕಟ್ಟಾಗಿ ಶಿವಣ್ಣವರು ನಿಭಾಯಿಸಿದ್ದಾರೆ. ಕ್ಯಾಂಪ್ ಕಮಾಂಡಿಂಗು, ಚುನಾವಣೆಗಳು ಮತ್ತು ದಸರಾ ಬಂದೋಬಸ್ತಲ್ಲಂತೂ ವಿಶೇಷವಾಗಿ ಮಾಡಿದ್ದಾರೆ. ಸೊ ಹೀಗೆ ಅವರ ನಾನು ನೆನೆಸ್ಕೊಳ್ಳೋದೇನಂತಂದರೆ, ಹೆಚ್ಚಿಗೆ ಪ್ರೀತಿಸೋರೆ ಈ ಡಿಪಾರ್ಟ್ಮೆಂಟ್ ಪ್ರೀತಿಸೋದು ಭಾಳ, ಅದು ಬಿಟ್ಟು ಹೋಗೋಗ್ಲೇ ಗೊತ್ತಾಗೋದು. ಆಮೇಲೆ ಈ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನು ಕೊಟ್ಟಿಲ್ಲ, ಎಲ್ಲ ಕೊಟ್ಟದ ಅನ್ನೋ ರೀತಿಯಲ್ಲಿ ಅವ್ರು ಭಾವಿಸೋರೆ. ಆ ಯೂನಿಫಾರ್ಮ್ ಇಕ್ಕಂದು ಬರೋದೇ ಅವ್ರಿಗೊಂದು ದೊಡ್ಡ ಇದು ಆಸೆ. ಅದನ್ನೆಲ್ಲ ನಾನು ನೋಡಿದ್ದೀನಿ, ಸಂತೋಷಪಟ್ಟಿದ್ದೀನಿ ನಾನು ಕೂಡ. ಸೊ ಈ ಥರದಲ್ಲಿ ನೀವು ಸಂತೋಷ ಪಡಿ ಅಂತ. ಅಫ್ಕೋರ್ಸ್ ಇಲ್ಲಿ ಅವರು ಹಣಕಾಸಿಗೆ ಆಸೆ ಪಡಲಿಲ್ಲ. ಆಮೇಲೆ ಇನ್ನೊಂದೇನೆಂದರೆ ಭಾಳ ವಿಶೇಷವಾದದ್ದು, ಇದನ್ನು ನಾನು ಹೇಳಲೇಬೇಕು. ನನ್ನ ಮೇಲೂ ಸಣ್ಣ ಪುಟ್ಟ ಇದಿರ್ತದೆ, ಏನು ಹಣಕಾಸಿನ ವೈಖರಿಗಳು, ಡ್ಯೂಟಿ ಹಾಕುವಾಗ ಮತ್ತೊಂದು ಅನ್ನುವಂಥದ್ದು. ಬಟ್ ಶಿವಣ್ಣನ ಮೇಲೆ ಇಲ್ಲ. ನೀವೆಲ್ಲ ಒಪ್ತಿರಲ್ಲ? ಯಾಕೆಂದರೆ ಇವರು ಅಲ್ಲಿ ಗೌರ್ಮೆಂಟ್ ಕೆಲಸದಲ್ಲಿ ಪರ್ಮನೆಂಟಾಗಿ ಇರುವ ಕಾರಣ ಹಣಕಾಸು ತಕ್ಕೊಂಡ್ರು ಅನ್ನುವಂಥದ್ದು ನಾವು ಬಂದ 1 ವರ್ಷದ 9 ತಿಂಗಳಲ್ಲಿ ಒಂದಿನೂ ಕೇಳಿಲ್ಲ. ಹಾಗಾಗಿ ಈಸ್ ಎ ವೆರಿ ಕ್ಲೀನ್ ಹ್ಯಾಂಡ್. ಆಸೆ ಪಡ್ತಿರಲಿಲ್ಲ. ನಾನು ಒಂದ್ಸರಿ 2-3 ಸರಿ ಪೆರಡಲ್ಲಿ ಕೇಳ್ಬಿಟ್ಟೆ ಪ್ರಾರಂಭದಲ್ಲಿ, ಏನಪ್ಪ ಸಿಕ್ಕಾಪಟ್ಟೆ ಹೆಸರು ಬರ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಕೇಳಿದೆ. ಶಿವಣ್ಣನೇ ಸಜೆಸ್ಟು ಮಾಡಿದ್ರು ನನಗೆ. ಹೌದು ಸರ್, ಅದು ಇದೆಯೋ ಇಲ್ವೋ ಗೊತ್ತಿಲ್ಲ, ಹಿಂಗೆ ಆಗ್ತಾ ಇದ್ದಿದ್ದು ನೀವು ಮಾನಿಟರ್ ಮಾಡಬೇಕು ಅನ್ನುವಂಥ ವಿಚಾರನೂ ಕೂಡ ಇದೇ ಶಿವಣ್ಣವರೇ ಓಪನ್ ಆಗಿ ನನಗೆ ಹೇಳಿದರು. ಸೊ ಅದರಲ್ಲಿ ಕಾರ್ಯತತ್ಪರಾಗಿ ಏನು ಕೆಲಸ ಮಾಡಬೇಕು ಅಷ್ಟು ಕೆಲಸಗಳನ್ನ ನಾವು ಮಾಡಿದ್ದೀವಿ. ನಾವಂತೂ ಇನ್ನೂ ಕೆಲಸ ಮಾಡೋರೆ. ಆಮೇಲೆ ಇನ್ನೊಂದೇನೆಂದರೆ, ಶಿವಣ್ಣನವರ ಜೀವಿತ ಸಾರ್ಥಕ ಯಾಕೆ ಗೊತ್ತಾ? ಅವರು 2 ಕಡೆ ಬ್ಯುಸಿಯಾಗಿದ್ದರು ಲೈಫಲ್ಲಿ. ಒಂದು ಯೂನಿವರ್ಸಿಟಿಯಲ್ಲಿ, ಇಲ್ಲಿ ಅದಕ್ಕಿಂತ ಹೆಚ್ಚಿಗೆ ಬ್ಯುಸಿಯಾಗಿ ಯಾವಾಗ ಇರ್ತಾರೋ, ಕೆಲಸದಲ್ಲಿ ತೊಡಗಿಸ್ಕೊಂಡಿರ್ತಾರೋ, ಅದು ಸೇವೆಯೂ ಆಗುತ್ತೆ, ಬೇರೊಬ್ಬರಿಗೆ ಸಹಾಯನೂ ಆಗುತ್ತೆ. ಅವ್ರಿಗೆ ಗೊತ್ತಿಲ್ಲದಂಗೆ ಅವ್ರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಕೂತು ಮುದುಕಾಗೋದಕ್ಕೆ ನಡೆದು ಸೌದ್ರೆ ಪರವಾಗಿಲ್ಲ. ಆ ರೀತಿಯಲ್ಲಿ ಅವರು ತಮ್ಮ ಈ 60 ವರ್ಷದಲ್ಲಿ 30 ವರ್ಷಗಳನ್ನ ಡಬ್ಬಲ್ ಆಗಿ ಬಳಸವ್ರೆ. ಈಗ ಅವ್ರು ಸಂಪೂರ್ಣ ವಿಶ್ರಾಂತಿಲಿದ್ರು ನಡೀತದೆ. ಆದರೂ ಕೂಡ ಇನ್ನೂ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಅವರ ಈ ನಿವೃತ್ತಿಯ ಜೀವಿತದಲ್ಲಿ ಇನ್ನು ಮುಂದೆ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇದ್ದು ಸಕ್ರಿಯವಾಗಿರಲಿ. ನನ್ನ ಪೀರಿಯಡಲ್ಲಿ ಒಂದೇನೆಂದರೆ, ಮುಖ್ಯಮಂತ್ರಿ ಪದಕ ಬರುವ ಹಾಗೆ ಅವ್ರಿಗೊಂದು ಅವಕಾಶ ಇತ್ತು, ಅದಕ್ಕೆ ನಾವು ಶಿಫಾರಸು ಮಾಡೋದು. ಮತ್ತು ಎರಡನೇದೇನೆಂದರೆ, ಇದೇ ಸಮಯದಲ್ಲಿ ರಾಷ್ಟ್ರಪತಿ ಪದಕ ಹಾಕ್ಲಿಕ್ಕೆ ಅರ್ಜಿ ಬಂತು, ಅದಕ್ಕೂ ಶಿಫಾರಸು ಮಾಡಿದ್ದೀನಿ. ಆದ್ರೆ ಇನ್ನೂ ಅನೌನ್ಸ್ ಆಗಿಲ್ಲ. ಒಂದು ವೇಳೆ ಅನೌನ್ಸ್ ಆದರೆ ಇದೇ ಥರ ಒಂದು ದೊಡ್ಡದ ರೀತಿಯಲ್ಲಿ ಸನ್ಮಾನ ಮಾಡಿ ಇಂಡೋರಲ್ಲೇ ಆ ಕಾರ್ಯವನ್ನು ಮುಗಿಸೋಣ. ಮತ್ತು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಶಿವಣ್ಣವ್ರಿಗೆ ನಾಳಿದ್ದು ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ಯೂನಿವರ್ಸಿಟಿಯಿಂದನೂ ನಡೀತದೆ. ನಾಳೆ ಅದ್ರ ಜೊತೆಗೆ ದೊಡ್ಡದಾಗಿ ಬೃಹತ್ತರವಾಗಿ ನೀವುಗಳೆಲ್ಲರೂ ಸ್ನೇಹಿತರು, ಸಾಕಷ್ಟು ರಾಜಕಾರಣಿಗಳೆಲ್ಲರೂ ಬರ್ತಾರೆ. ಅಲ್ಲಿ ಅವರ ಸೇವೆಯನ್ನು ಇನ್ನೂ ಹೆಚ್ಚಾಗಿ ಶ್ಲಾಘಿಸ್ತಾರೆ. ಅಲ್ಲಿ ದೊಡ್ಡವ್ರ ಮಟ್ಟದಲ್ಲಿ ದೊಡ್ಡವ್ರ ಜೊತೆಲಿ ಕೂತ್ಕೋತಾರೆ. ಆದರೂ ಈಗ ಇಲ್ಲಿ ಕೂತಿದೀವಲ್ಲ, ಇಲ್ಲೆಲ್ಲ ನಮ್ಮ ಸಣ್ಣವರು ನಮ್ಮ ಜೊತೆಲೇ ಜಾಸ್ತಿ ಸಂತೋಷ. ಬೇಕಾದ್ರೆ ನೋಡಿ ಕೇಳಿ ಶಿವಣ್ಣನಿಗೆ ಅದಂಗಿದೆ. ಆಮೇಲೆ ನಂದು ಇನ್ನೊಂದು ಭಾರ ಇದೆ, ಏನಂದರೆ ನಾವಿಲ್ಲಿ